ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮಗಳ ಅಡಿಯಲ್ಲಿ ಕರ್ನಾಟಕ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಮಕ್ಕಳಿಗೆ ಮತ್ತು ಗರ್ಭಿಣಿ ತಾಯಂದಿರಿಗೆ, ಬಾಣಂತಿಯರಿಗೆ ಯೋಜನೆಗಳನ್ನ ತೆಗೆದುಕೊಂಡು ಬಂದಿರುವಂತದ್ದು. ಪ್ರಮುಖವಾಗಿ ಭಾಗ್ಯಲಕ್ಷ್ಮಿ ಯೋಜನೆ, ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ, ಕ್ಷೀರಭಾಗ್ಯ, ಮಾತೃಪೂರ್ಣ, ಮಾತೃವಂದನ, ಹಾಗೆ ಪೋಷಣ ಅಭಿಯಾನ್, ಸ್ಫೂರ್ತಿ ಯೋಜನೆ, ಇವೆಲ್ಲ ಯೋಜನೆಗಳು ಮಕ್ಕಳು ಮತ್ತು ಗರ್ಭಿಣಿ ತಾಯಂದಿರಿಗೆ ಇರುವಂತಹ ಯೋಜನೆಗಳು. ಈ ಯೋಜನೆಗಳು ಯಾವುದು ಏನನ್ನ ತಿಳಿಸುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಮಗ್ರವಾದ ಮಾಹಿತಿಯನ್ನ ನೀಡ್ತಾ ಹೋಗ್ತೇನೆ ಸ್ನೇಹಿತರೆ. ಮೊದಲನೇದಾಗಿ ಗಮನಿಸೋದಾದ್ರೆ, ಭಾಗ್ಯಲಕ್ಷ್ಮಿ ಯೋಜನೆ ಬಹಳ ಪ್ರಚಲಿತವಾಗಿ ನಿಮ್ಗೆಲ್ಲ ತಿಳಿದಿರುವಂತಹ ಯೋಜನೆ ಭಾಗ್ಯಲಕ್ಷ್ಮಿ ಯೋಜನೆ. ಇಲ್ಲಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಿಂದ ಒಂದು ಯೋಜನೆಯನ್ನ ಹಮ್ಮಿಕೊಂಡಿರುವಂತದ್ದು. ಮೊದಲ 2 ಮಕ್ಕಳಿಗೆ ಒಂದು ಆರ್ಥಿಕ ಸಹಾಯವನ್ನ ನೀಡುವಂತಹ ಯೋಜನೆ ಇದಾಗಿರುವಂತದ್ದು. ಅಂದ್ರೆ ಮಕ್ಕಳು 18 ವರ್ಷ ತುಂಬಿದ ನಂತರದಲ್ಲಿ ಒಂದು ಹೊಸ ಅಮೌಂಟ್ ಅನ್ನ ಬರುವಂತದ್ದು, ಒಂದು ಸಹಾಯಧನ ಬರುವಂತದ್ದು ನಾವು ನೋಡ್ತಾ ಹೋಗುವಂತದ್ದು. ನೋಡಿ, ಇದರ ಉದ್ದೇಶವನ್ನ ಏನಿತ್ತು? ಲಿಂಗಾನುಪಾತದ ಸುಧಾರಣೆ. ಸಾಕಷ್ಟು ಅಂತಹ ಸಂದರ್ಭದಲ್ಲಿ 19ನೇ ಶತಮಾನದ ಮುಕ್ತಾಯದ ಹಂತದಲ್ಲಿ ಒಂದು ಲಿಂಗಾನುಪಾತದ ಸುಧಾರಣೆಯನ್ನ ಮಾಡುವ ಉದ್ದೇಶದಿಂದ, ಜೊತೆಗೆ ಸಾಮಾಜಿಕ ಪಿಡುಗಳಾದಂತಹ ಒಂದು ಬಾಲಕಾರ್ಮಿಕ ವ್ಯವಸ್ಥೆ ಆಗಿರ್ಬೋದು, ಭ್ರೂಣ ಹತ್ಯೆ ಆಗಿರ್ಬೋದು, ಅದರಲ್ಲೂ ಹೆಣ್ಣು ಮಕ್ಕಳ ಒಂದು ಭ್ರೂಣ ಹತ್ಯೆ, ಬಾಲ್ಯ ವಿವಾಹ, ಮಕ್ಕಳ ಸಾಗಾಣಿಕೆ, ಇಂತಹ ಒಂದು ಹಲವು ವಿಷಯಗಳನ್ನ ಮನದಲ್ಲಿ ಇಟ್ಟುಕೊಂಡು ಕರ್ನಾಟಕ ಸರ್ಕಾರ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಹಮ್ಮಿಕೊಂಡಿತು. ಒಂದು ಹೆಣ್ಣು ಮಕ್ಕಳ ಒಂದು ಸಮಗ್ರವಾದಂತಹ ಒಂದು ಏನು ರಕ್ಷಣೆಗಾಗಿ ಇಂತಹ ಯೋಜನೆಗಳನ್ನ ತೆಗೆದುಕೊಂಡು ಬಂದಿರುವಂತದ್ದು ನಾವು ನೋಡ್ತಾ ಹೋಗುವಂಥದ್ದು. ಇಲ್ಲಿ ಯೋಜನೆಯ ರೀತಿ ಎನ್ನುವಂಥದ್ದು ನೋಡೋದಾದ್ರೆ, ಇದು LIC ಯೊಂದಿಗೆ ಠೇವಣಿಯನ್ನ ಹೂಡಿ, LIC ಅಂದ್ರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಡಿಯಲ್ಲಿ ಒಂದು ಠೇವಣಿಯನ್ನ ಹೂಡಿ 18 ವರ್ಷ ತುಂಬಿದ ನಂತರದಲ್ಲಿ, ಮಗು ಜನಿಸಿದ ನಂತರದಲ್ಲಿ ಈ ಭಾಗ್ಯಲಕ್ಷ್ಮಿ ಬಾಂಡ್ಗಳನ್ನ ಮಾಡುವುದು. ನಂತರ ಅದು ಮಗು 18 ವರ್ಷದ ತುಂಬಿದ ನಂತರದಲ್ಲಿ ಆ ಬಾಂಡ್ಗೆ ಸಂಬಂಧಪಟ್ಟಂತಹ ಅಮೌಂಟ್ ಅನ್ನ ಬಡ್ಡಿ ಸಮೇತವಾಗಿ ಒಂದು ಫಲಾನುಭವಿಗಳಿಗೆ ನೀಡುವಂತಹ ಒಂದು ವ್ಯವಸ್ಥೆಯನ್ನ ನಾವು ಈ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಅಭಿವೃದ್ಧಿಯ ಒಂದು ನಿಬಂಧನೆಗಳನ್ನ ನೋಡೋದಾದ್ರೆ, ಒಂದು BPL ಕುಟುಂಬದ ವ್ಯಕ್ತಿಗಳಿಗೆ ಈ ಒಂದು ಯೋಜನೆಯನ್ನ ಸಿಗುತ್ತೆ. ಮಗು ಜನಿಸಿದಂತಹ 2 ವರ್ಷಗಳವರೆಗೆ ಈ ಸೌಲಭ್ಯವನ್ನ ಅಂದ್ರೆ ಅರ್ಜಿ ಹಾಕಲು ಅವಕಾಶ ಇರುತ್ತೆ. ಮಗು ಜನಿಸಿದಂತಹ 2 ವರ್ಷಗಳವರೆಗೆ ಅವರು ಯಾವ ಬೇಕಾದ್ರೂ ಅರ್ಜಿಯನ್ನ ಹಾಕಬಹುದು. ನೋಡಿ, ಅವಕಾಶ ಇದು 3,000ರಂತೆ ಮಾಸಿಕ. ಒಂದು BPL ಕುಟುಂಬದಲ್ಲಿ ಜನಿಸಿದಂತಹ ಮೊದಲ 2 ಹೆಣ್ಣು ಮಕ್ಕಳಿಗೆ, ಬಹಳ ಮೇಜರ್ ಆಗಿ ನೆನ್ಪಿಟ್ಕೋಬೇಕಾಗುತ್ತೆ ಇದು, ಮೊದಲ 2 ಹೆಣ್ಣು ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆಯಡಿ 15 ವರ್ಷಗಳವರೆಗೆ ಒಟ್ಟು 45,000 ರೂಪಾಯಿ ಒಂದು ಠೇವಣಿಯನ್ನ ನೀಡಲಾಗುತ್ತೆ. ಆ ಒಂದು ಠೇವಣಿಯನ್ನ ಇರಿಸಿ ನಂತರ 18 ವರ್ಷ ತುಂಬಿದ ನಂತರದಲ್ಲಿ ಒಂದು ಫಲಾನುಭವಿಗೆ ನೀಡುವಂಥದ್ದು. ಇದರಲ್ಲಿ ಉನ್ನತ ಅಭ್ಯಾಸಕ್ಕಾಗಿ ಒಂದು ವಿದ್ಯಾಭ್ಯಾಸ ಏನಾದ್ರೂ ಉನ್ನತವಾಗಿ ನಡೆಸ್ತಾರೆ ಅಂದ್ರೆ ಅಂತಹ ಸಂದರ್ಭದಲ್ಲಿ 50% ಅಂದ್ರೆ ಈಗ 1 ಲಕ್ಷ ರೂಪಾಯಿ ಆ ಮಗುವಿನ ಹೆಸರಿನಲ್ಲಿ ಠೇವಣಿ ಇಟ್ಟರೆ, ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಒಂದು 50,000 ರೂಪಾಯಿಯನ್ನ ಆ ಒಂದು ಬಾಂಡ್ ನಿಂದ ಪಡೆಯಬಹುದು ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ಈ ಕರ್ನಾಟಕ ಸರ್ಕಾರ ಜಾರಿ ಮಾಡಿರುವಂತದ್ದು ಭಾಗ್ಯಲಕ್ಷ್ಮಿ ಯೋಜನೆ ಅಡಿಯಲ್ಲಿ. ನಂತರದಲ್ಲಿ ನಾವು 2ನೇ ಯೋಜನೆ ನೋಡ್ತೇವೆ, ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ. ಕೇಂದ್ರದ ಒಂದು ಪುರಸ್ಕೃತವಾದಂತಹ ಯೋಜನೆ 6 ಸೇವೆಗಳನ್ನ ನೀಡುತ್ತೆ. ಪೌಷ್ಟಿಕ ಆಹಾರವನ್ನು ಕೊಡಬೇಕು, ನ್ಯೂಟ್ರಿಷನ್ ಇರುವಂತಹ ಆಹಾರವನ್ನ, ಫುಡ್ ಅನ್ನ ಕೊಡಬೇಕು. ಜೊತೆಗೆ ರೋಗಗಳಿಗೆ ನೀಡುವಂತಹ ಒಂದು ಚುಚ್ಚುಮದ್ದನ್ನ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ಹಾಗೆ ಮಕ್ಕಳಿಗೆ ಮತ್ತು ತಾಯಂದರಿಗೆ ಆರೋಗ್ಯ ತಪಾಸಣೆಯನ್ನ ಮಾಡಬೇಕು, ಮಾಹಿತಿ ಸೇವೆಯನ್ನ ನೀಡಬೇಕು, ತಾಯಂದರಿಗೆ ಆರೋಗ್ಯ ಮತ್ತು ಪೌಷ್ಟಿಕ ಶಿಕ್ಷಣದ ಅಗತ್ಯತೆಗಳನ್ನ ಒದಗಿಸಬೇಕು. ನೋಡಿ, 3ರಿಂದ 6 ವರ್ಷಗಳ ಒಳಗಿನ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣವನ್ನ ನೀಡಬೇಕು. ಅಂದ್ರೆ ಅವರು 6 ವರ್ಷ ತುಂಬಿದ ನಂತರದಲ್ಲಿ, 5ರಿಂದ 6 ವರ್ಷ ತುಂಬಿದ ನಂತರದಲ್ಲಿ ಒಂದು 1ನೇ ತರಗತಿ ವ್ಯಾಸಂಗಕ್ಕೆ ಹೋಗುವ ಮುಂಚೆ ಒಂದು ಶಿಕ್ಷಣವನ್ನ ನೀಡಬೇಕು ಅನ್ನುವಂತಹ ಉದ್ದೇಶದಿಂದ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಗಳನ್ನ ತೆಗೆದುಕೊಂಡು ಬಂದಿರುವಂತದ್ದು. ಇಲ್ಲಿ ಮತ್ತೊಂದು ಯೋಜನೆ ಬರುತ್ತೆ ನಿಮ್ಗೆ, ಪೂರಕ ಪೌಷ್ಟಿಕ ಆಹಾರ ಕಾರ್ಯಕ್ರಮ ಅನ್ನುವಂಥದ್ದು. ಇದು ಏನಿದು ಅಂದ್ರೆ, ಒಂದು ಅಂಗನವಾಡಿಯಲ್ಲಿ ಇರುವಂತಹ ಮಕ್ಕಳಿಗೆ ಪ್ರೋಟೀನ್ಗಳನ್ನ ಹೆಚ್ಚಿನದಾಗಿ ನೀಡುವಂತಹ ಅವಕಾಶವನ್ನ ಕೊಡಲಾಗುತ್ತೆ. ಅಂದ್ರೆ 1ರಿಂದ 6 ವರ್ಷದ ಮಕ್ಕಳಿಗೆ 500 ಕ್ಯಾಲೋರಿಗಳು ಹೊಂದುವಂತಹ ಆಹಾರಗಳನ್ನ ನೀಡಲಾಗುತ್ತೆ. ಆ ಯೋಜನೆಯಡಿಯಲ್ಲಿ ಪ್ರತಿ ಒಂದು ಘಟಕದ ವೆಚ್ಚ ಅಂತ ಬಂದಾಗ ನೋಡಿ, 12ರಿಂದ 15 ಗ್ರಾಂ ಪ್ರೋಟೀನ್ ನೀಡಬೇಕು ಅಂದ್ರೆ ಒಂದು ಘಟಕದ ವೆಚ್ಚ 8 ರೂಪಾಯಿನಂತೆ. ಗರ್ಭಿಣಿ ಮತ್ತು ತಾಯಂದರಿಗೆ ಅಥವಾ ಪ್ರಾಯಪೂರ್ವ ಬಾಲಕರಿಗೆ ಒಂದು 600 ಕ್ಯಾಲೋರಿಯ ವೆಚ್ಚವನ್ನ ಕೊಡಲಾಗುತ್ತೆ. ಅಲ್ಲಿ ಘಟಕದ ವೆಚ್ಚ ಅಂತ ನೋಡಿದಾಗ 9 ರೂಪಾಯಿಯ ಒಂದು ಘಟಕದ ವೆಚ್ಚ ಇರುವಂತದ್ದು, 9.50 ಒಂದು ಘಟಕದ ವೆಚ್ಚ ಇದೆ. ಅಥವಾ ಇನ್ನು ತೀವ್ರ ಪೌಷ್ಟಿಕತೆಯನ್ನ ಇಲ್ಲದಂತಹ ಮಕ್ಕಳಿಗೆ 20ರಿಂದ 25 ಗ್ರಾಂ ಪೌಷ್ಟಿಕ ಆಹಾರವನ್ನ ನೀಡುವಂಥದ್ದು. ಇದು ಘಟಕದ ವೆಚ್ಚ ಅಂತ ಬಂದಾಗ 12 ರೂಪಾಯಿನಂತೆ. ಒಟ್ಟು ವರ್ಷದಲ್ಲಿ 300 ದಿನಗಳ ಕಾಲ ಈ ಒಂದು ಪೌಷ್ಟಿಕ ಆಹಾರವನ್ನು ನೀಡುವಂತಹ ಯೋಜನೆ ಯಾವ್ದಾದ್ರು ಸ್ನೇಹಿತರೆ, ಇಲ್ಲಿ ಪೂರಕ ಪೌಷ್ಟಿಕ ಆಹಾರ ಕಾರ್ಯಕ್ರಮ. ಇದು ನಿಮ್ ನೆನಪಿಟ್ಕೋಬೇಕಾಗುತ್ತೆ. ಇದು 1ರಿಂದ 6 ವರ್ಷದ ಒಂದು ಮಕ್ಕಳಿಗೆ ನೀಡಲಾಗುತ್ತೆ. ಜೊತೆಗೆ ಪ್ರಾಯಪೂರ್ವ
ಬಾಲಕಿಯರಿಗೂ ನೀಡಲಾಗುತ್ತೆ, ಗರ್ಭಿಣಿ ಬಾಣಂತಿಯರಿಗೆ ನೀಡಲಾಗುತ್ತೆ. ಹಾಗೆ ತೀವ್ರ ಅಪೌಷ್ಟಿಕತೆಯಿಂದ ಬಳಲಿದಂತಹ ಮಕ್ಕಳಿಗೂ ಕೂಡ ನೀಡುವಂಥದ್ದು. ಯಾಕೆಂದ್ರೆ ಇದು ಯಾರ್ಯಾರಿಗೆ ನೀಡ್ತಾರೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಇಲ್ಲಿ 1 ರಿಂದ 6 ವರ್ಷದ ಮಕ್ಕಳಿಗೆ ಅಂತ ಒಂದೇ ಇಲ್ಲ, ಎಲ್ಲರಿಗೂ ಕೂಡ ಇಲ್ಲಿ ಇರುವಂತದ್ದನ್ನ ನಾವು ನೋಡ್ತಾ ಬರುವಂತದ್ದು. ಇನ್ನು ನಂತರದ ಯೋಜನೆಯನ್ನ ಗಮನಿಸೋದು ಅಂದ್ರೆ ನಿಮ್ಗೆಲ್ಲ ಗೊತ್ತಾಗಿದೆ ಕ್ಷೀರ ಭಾಗ್ಯ ಯೋಜನೆ. ವಾರದಲ್ಲಿ 5 ದಿನಗಳ ಕಾಲ ಒಂದು 15 ಗ್ರಾಂನ ಒಂದು ಹಾಲಿನ ಪುಡಿಯಲ್ಲಿ 15 ಗ್ರಾಮ್ಸ್ನ ಹಾಲಿನ ಪುಡಿ ಮತ್ತು 10 ಗ್ರಾಮ್ಸ್ನ ಸಕ್ಕರೆ ಅಥವಾ ಸಕ್ಕರೆಯನ್ನು ನೀಡುವಂಥದ್ದು, ಅಂದ್ರೆ ಹಾಲನ್ನ ನೀಡುವಂತಹ ಒಂದು ಯೋಜನೆ ಇದಾಗಿರುತ್ತೆ. ಒಟ್ಟು ಇವೆರಡನ್ನ ಮಿಕ್ಸ್ ಮಾಡಿ 150 ml ನ ಒಂದು ಹಾಲನ್ನ ವಾರದಲ್ಲಿ 5 ದಿನಗಳ ಕಾಲ ನೀಡುವಂತಹ ಯೋಜನೆ ಕ್ಷೀರ ಭಾಗ್ಯ ಯೋಜನೆ ಆಗಿರುತ್ತೆ. ಇದು ಕರ್ನಾಟಕದ ಒಂದು ರಾಜ್ಯ ಸರ್ಕಾರದ ಒಂದು ಪರಿಷ್ಕೃತ ಯೋಜನೆ ಇದಾಗಿರುತ್ತೆ, ಕ್ಷೀರ ಭಾಗ್ಯ ಯೋಜನೆ. ನಂತರದಲ್ಲಿ ಸೃಷ್ಟಿ ಯೋಜನೆ. 3 ರಿಂದ 6 ವರ್ಷದ ಮಕ್ಕಳಿಗೆ ವಾರದಲ್ಲಿ 2 ದಿನಗಳ ಕಾಲ ಮೊಟ್ಟೆ, 6 ತಿಂಗಳಿಗಿಂತ 3 ವರ್ಷದ ಒಂದು ತೀವ್ರ ಅಪೌಷ್ಟಿಕತೆಯಿಂದ ಬಳಲಿದಂತಹ ಮಕ್ಕಳಿಗೆ 3 ದಿನಗಳ ಕಾಲ ಮೊಟ್ಟೆಯನ್ನ ಕೊಡುವಂಥದ್ದು. ಇಲ್ಲಿ ಒಂದು ಮಕ್ಕಳಿಗೆ ಪೌಷ್ಟಿಕವಾಗಿ ಬೆಳವಣಿಗೆ ಹೊಂದಿದಂತಹ ಮಕ್ಕಳಿಗೆ ವಾರದಲ್ಲಿ 2 ದಿನ ಮೊಟ್ಟೆ ಕೊಟ್ರೆ, ಅಪೌಷ್ಟಿಕತೆ ಇರುವಂತಹ ಮಕ್ಕಳಿಗೆ ವಾರದಲ್ಲಿ 3 ದಿನ ಕೊಡುವಂಥದ್ದು. ಇಲ್ಲಿ 3 ರಿಂದ 6 ವರ್ಷದ ತೀವ್ರ ಸಾಧಾರಣ ಅಪೌಷ್ಟಿಕತೆ ಹೊಂದಿದಂತಹ ಮಕ್ಕಳಿಗೆ ವಾರದಲ್ಲಿ 5 ದಿನಗಳ ಕಾಲ ಒಂದು ಮೊಟ್ಟೆಯನ್ನ ನೀಡುವಂಥದ್ದು. ಅಕಸ್ಮಾತ್ ಮೊಟ್ಟೆ ಸೇವಿಸದಂತಹ ಮಕ್ಕಳು ಕೂಡ ಇದ್ರೆ ಆ ಮಕ್ಕಳಿಗೆ 6 ದಿನಗಳ ಕಾಲ ಒಂದು ಹಾಲನ್ನ ನೀಡುವಂಥದ್ದು. ನಾನು ಹೇಳದ್ನಲ್ಲ, ಇಲ್ಲಿ 100 ml ಹಾಲನ್ನ ನೀಡುವಂತಹ ಒಂದು ಯೋಜನೆ ಕೂಡ ಇದಾಗಿರುವಂಥದ್ದು ಸೃಷ್ಟಿ ಯೋಜನೆಗೆ ಸಂಬಂಧಪಟ್ಟಂತ, ಅಂದ್ರೆ ಮೊಟ್ಟೆ ಮತ್ತು ಹಾಲನ್ನ ಒದಗಿಸುವಂತಹ ಯೋಜನೆ ಇದಾಗಿರುತ್ತೆ. ಎಷ್ಟನೇ ವರ್ಷದ ಮಕ್ಕಳಿಗೆ? 3 ರಿಂದ 6 ವರ್ಷದ ಒಳಗಿನ ಮಕ್ಕಳಿಗೆ ಪೌಷ್ಟಿಕತೆ ಕೊರತೆ ಇರುವಂತಹ ಸಂದರ್ಭದಲ್ಲಿ ಅವುಗಳನ್ನ ಹೆಚ್ಚಿಗೆ ಮಾಡುವಂತಹ ವ್ಯವಸ್ಥೆ ಕೂಡ ಈ ಯೋಜನೆಯಲ್ಲಿ ಕಾಣ್ತಾ ಬರ್ತೇವೆ. ಜೊತೆಗೆ ಮಾತೃಪೂರ್ಣ ಯೋಜನೆ. ನೋಡಿ, ಮಾತೃಪೂರ್ಣ ಯೋಜನೆ ಅನ್ನುವಂಥದ್ದು ಕೆಲವು ಬಾರಿ ಬಡತನ ರೇಖೆಗಿಂತ ಕಡಿಮೆ ಇರುವಂತಹ ಒಂದು ವ್ಯವಸ್ಥೆಯನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಒಂದು ನೋಡುವಂಥದ್ದು. ಹಾಗಾಗಿ ಮಕ್ಕಳಿಗೆ ಹುಟ್ಟುವಂತಹ ಮಕ್ಕಳು ಸದೃಢವಾಗಿ ಸಮೃದ್ಧಿಯಾಗಿ ಮಕ್ಕಳು ಜನಿಸಲಿ ಅನ್ನುವಂಥ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಮಾತೃಪೂರ್ಣ ಯೋಜನೆಯನ್ನ ತೆಗೆದುಕೊಂಡು ಬಂತು. ಮಕ್ಕಳಿಗೆ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಇವರೆರಡೂ ಕೂಡ ಪ್ರಸವ ಪೂರ್ವ ಮತ್ತು ನಂತರದಲ್ಲಿಯೂ ಕೂಡ ಬಾಣಂತಿಯರಿಗೆ ಒಂದು ಪೌಷ್ಟಿಕ ಆಹಾರವನ್ನು ಕೊಡುವ ವೆಚ್ಚದಲ್ಲಿ ಘಟಕ ವೆಚ್ಚ ಅಂತ ಬಂದಾಗ 21 ರೂಪಾಯಿನ ಒಂದು ಘಟಕ ವೆಚ್ಚದಲ್ಲಿ ಬಿಸಿ ಊಟವನ್ನ ನೀಡುವಂತಹ ಒಂದು ಕರ್ನಾಟಕ ಸರ್ಕಾರದ ಯೋಜನೆ ಮಾತೃಪೂರ್ಣ ಯೋಜನೆ ಆಗಿರುತ್ತೆ. ಹಲವು ಟೀಕೆಗಳು ಕೂಡ ಇದೆ, ಇದು ಬಾಣಂತಿಯ ಸಂದರ್ಭದಲ್ಲಿ ಅಥವಾ ಪ್ರಸವ ಪೂರ್ವದ ಸಂದರ್ಭದಲ್ಲಿ ಅಂಗನವಾಡಿಗೆ ಹೋಗುವಂತಹ ಕೆಲಸ ಆಗೋದಿಲ್ಲ, ಅದಕ್ಕೆ ಸರಿಯಾದ ವ್ಯವಸ್ಥೆಗಳು ಇರೋದಿಲ್ಲ, ಜೊತೆಗೆ ಅಲ್ಲಿನ ಒಂದು ಸಿಬ್ಬಂದಿಗಳು ಸರಿಯಾಗಿ ವ್ಯವಸ್ಥೆಯನ್ನ ಮಾಡುವುದಿಲ್ಲ. ಇಂತಹ ಸಾಕಷ್ಟು ಒಂದು ಅವ್ಯವಸ್ಥೆಗಳು ಕೂಡ ಇದೆ. ಜೊತೆಗೆ ಅದೇನೇ ಇರಲಿ, ಮಾತೃಪೂರ್ಣ ಯೋಜನೆ ಅನ್ನುವಂಥದ್ದು ಒಂದು ಬಾಣಂತಿಯರಿಗೆ ಮತ್ತು ಗರ್ಭಿಣಿಯರಿಗೆ ಒಂದು ಪೌಷ್ಟಿಕ ಆಹಾರವನ್ನು ನೀಡುವಂತಹ ಯೋಜನೆ. ಅಂದ್ರೆ ಅಂಗನವಾಡಿಯಲ್ಲೇ ಈ ಒಂದು ಬಾಣಂತಿ ಮತ್ತು ಗರ್ಭಿಣಿಯರಿಗೆ ಒಂದು ಆಹಾರವನ್ನು ನೀಡುವಂಥದ್ದು, ಬಿಸಿ ಊಟವನ್ನು ನೀಡುವಂತಹ ಯೋಜನೆ ಇದಾಗಿರುತ್ತೆ. ಜೊತೆಗೆ ಶಾಲಾ ಪೂರ್ವ ಶಿಕ್ಷಣ ಅಂತ ನಾನು ಆಗ್ಲೇ ನಿಮ್ಗೆ ತಿಳಿಸ್ದೆ. 1 ರಿಂದ 6 ಒಳಗಿನ ಮಕ್ಕಳಿಗೆ ಇನ್ನು ಕಲಿಯುವಂತ ಶಿಕ್ಷಣ ಕಲಿಯುವಂತಹ ಮುಂಚೆ ಒಂದು ಚಿಲಿಪಿಲಿ ಹೆಸರಿನ ಒಂದು ಚಟುವಟಿಕೆಗಳನ್ನು ನೀಡುವಂಥದ್ದು, ಸರಣಿ ಪುಸ್ತಕಗಳನ್ನು ನೀಡುವಂಥದ್ದು, ಅಂದ್ರೆ ಶಾಲಾ ಪೂರ್ವ ಶಿಕ್ಷಣವನ್ನ ಒದಗಿಸುವಂತಹ ಕೆಲಸ ಅಂಗನವಾಡಿ ಕೆಲಸವಲ್ಲೇ ಆಗಿರುತ್ತೆ. ಅದು ಕೂಡ ಒಂದು ಯೋಜನೆಯಾಗಿ ನಾವು ನೋಡ್ತಾ ಬರ್ತೇವೆ. ನಂತರದಲ್ಲಿ ಬಾಲ್ಯ ವಿವಾಹ ನಿಷೇಧವನ್ನ ನೋಡ್ತಾ ಬರ್ತೀವಿ. ಚೈಲ್ಡ್ ಮ್ಯಾರೇಜ್ ಅನ್ನ ಪ್ರೊಹಿಬಿಷನ್ ಅನ್ನು ಮಾಡಿರುವಂತದ್ದು ನಾವು ನೋಡ್ತೀವಿ. ಇಲ್ಲಿ ಸಮಾಜದ ಎಲ್ಲ ವರ್ಗದವರಿಗೆ ಅರಿವು ಮೂಡಿಸುವಂತಹ ಮತ್ತು ಸಾಮಾಜಿಕ ಪಿಡುಗು ಆಗಿರುವಂತಹ ಬಾಲ್ಯ ವಿವಾಹವನ್ನು ತಡೆಗಟ್ಟಬೇಕು ಅಂತ ಹೇಳಿ ಉಸ್ತುವಾರಿ ಕೋಶವನ್ನ ಸ್ಥಾಪನೆ ಮಾಡಿರುವಂತದ್ದು ನಾವು ಗಮನಿಸ್ತಾ ಬರುವಂತದ್ದು. ಇನ್ನು ಪ್ರಧಾನಮಂತ್ರಿಯವರ ಮಾತೃವಂದನಾ ಯೋಜನೆ, ಇದು ಬಹಳ ಬಾರಿ ಕ್ವಶನ್ ಆಗಿರುವಂತದ್ದು ನಾವು ನೋಡ್ತಾ ಬರ್ತೀವಿ. PMMVY ಈ ಒಂದು ಯೋಜನೆ ಅಡಿಯಲ್ಲಿ ಒಂದು ಮಹಿಳೆಯರ ಮೊದಲ ಪ್ರಸವದ ನಂತರ ಮತ್ತು ಸಾಕಷ್ಟು ವಿಶ್ರಾಂತಿಯ ಪ್ರಸವ ಪೂರ್ವದಲ್ಲಿ ಮತ್ತು ಪ್ರಸವದ ನಂತರದಲ್ಲಿ ವಿಶ್ರಾಂತಿಯ ಅಗತ್ಯ ಇರುತ್ತೆ. ಆ ವಿಶ್ರಾಂತಿಯ ಅಗತ್ಯತೆಯನ್ನ ಹೋಗಲಾಡಿಸಲು ಒಂದು ಪ್ರೋತ್ಸಾಹ ಧನವನ್ನ ನೀಡುವಂತದ್ದು ನೋಡ್ತಾ ಬರ್ತೀವಿ. ಬಾಣಂತಿಯರಿಗೆ ಮತ್ತು ಪ್ರಸವ ಪೂರ್ವದಲ್ಲಿ ಒಂದು ಸಹಾಯಧನವನ್ನ ಒದಗಿಸುವಂತದ್ದು ನೋಡ್ತಾ ಬರ್ತೀವಿ. ಈ ಯೋಜನೆಯಡಿ ಮಹಿಳೆಯ ಮೊದಲ 2 ಜೀವಂತ ಮಕ್ಕಳಿಗೆ ಅನ್ವಯವಾಗುವಂತೆ ಮತ್ತು ಕಡ್ಡಾಯವಾಗಿ 2ನೇ ಮಗು ಹೆಣ್ಣು ಆಗಿರಬೇಕು. ಅದು ಕೂಡ ಇಲ್ಲಿ ಒಂದು ನಿಬಂಧನೆ ಇರುವಂತದ್ದು. ಮೊದಲನೇ ಮಗುವಿಗೆ 5,000 ರೂಪಾಯಿಯನ್ನ 2 ಕಂತುಗಳಲ್ಲಿ, ಅಂದ್ರೆ 3,000 ಮತ್ತು 2,000 2 ಕಂತುಗಳಲ್ಲಿ DBT ಮೂಲಕವಾಗಿ ಮಗುವಿನ ತಾಯಿಗೆ ಜಮಾವಾಗುವಂತದ್ದು ನೋಡ್ತೇವೆ ನಾವು. ನಂತರದಲ್ಲಿ 2ನೇ ಮಗು ಆಗಿದ್ದಲ್ಲಿ 6,000 ರೂಪಾಯಿಗಳನ್ನ ಮಗುವಿನ ನಂತರದ ಒಂದೇ ಕಂತಿನಲ್ಲಿ, ಮಗುವಿನ ಜನನದ ನಂತರದಲ್ಲಿ ಒಂದೇ ಕಂತಿನಲ್ಲಿ ಪಾವತಿ ಆಗೋದನ್ನ ನೋಡ್ತೇವೆ. ಯಾವುದಿದು? ಮಾತೃ ವಂದನಾ ಯೋಜನೆ.
ನಂತರದಲ್ಲಿ ಪೋಷಣ್ ಅಭಿಯಾನ್ ಯೋಜನೆ ಬಹಳ ಇಂಪಾರ್ಟೆಂಟ್ ಆದಂತಹ ಯೋಜನೆ. ಮಕ್ಕಳು ಮತ್ತು ಹದಿಹರೆಯದ ಬಾಲಕಿಯರು, ಗರ್ಭಿಣಿ ಮತ್ತು ಹಾಲುಣಿಸುವಂತಹ ತಾಯಂದಿರಿಗೆ ಪೌಷ್ಟಿಕ ಆಹಾರದ ಸುಧಾರಣೆಯನ್ನು ಮಾಡೋಕ್ಕೋಸ್ಕರವಾಗಿ ಈ ಯೋಜನೆಗಳನ್ನ ತೆಗೆದುಕೊಂಡು ಬರಲಾಯಿತು. ಮಕ್ಕಳಲ್ಲಿ ಮತ್ತು ತಾಯಂದಿರಲ್ಲಿ ಇರುವಂತಹ ರಕ್ತಹೀನತೆಯನ್ನು ತಡೆಗಟ್ಟುವಂತಹ ಉದ್ದೇಶಿತ ಕಾರ್ಯಕ್ರಮ ಈ ಪೋಷಣ್ ಅಭಿಯಾನ್ ಯೋಜನೆ. ನೋಡಿ, 2023 ನವೆಂಬರ್ ಅಂತ್ಯದಲ್ಲಿ 1,42,308 ಸಾಧಾರಣ ಅಪೌಷ್ಟಿಕ ಮಕ್ಕಳು ಇರುವಂತದ್ದು ಕಂಡು ಬರುತ್ತೆ. ಹಾಗೆ 68,739 ತೀವ್ರ ಅಪೌಷ್ಟಿಕ ಹೊಂದಿದಂತಹ ಮಕ್ಕಳು ನಮ್ಮಲ್ಲಿ ಇರುವಂತದ್ದು. ನೋಡಿ, ಇಷ್ಟು ಹಲವು ಯೋಜನೆಗಳು ಸರ್ಕಾರ ತೆಗೆದುಕೊಂಡು ಬಂದರೂ ಕೂಡ ಮಕ್ಕಳಲ್ಲಿ ಅಪೌಷ್ಟಿಕತೆಯ ಪ್ರಮಾಣ ಹೆಚ್ಚಾಗಿ ಕಂಡು ಬರುತ್ತಿರೋದ್ರಿಂದ ಸಾಕಷ್ಟು ಯೋಜನೆಗಳನ್ನ ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿರುವಂತದ್ದು. ರಾಜ್ಯದ ಮಕ್ಕಳ ಅಪೌಷ್ಟಿಕತೆ ಮಟ್ಟ ಸುಧಾರಣೆಗಾಗಿ ಎಲ್ಲಾ ಜಿಲ್ಲೆಗಳಲ್ಲಿ ಅಂದ್ರೆ ಪಂಚಾಯತ್ ಕಚೇರಿಗಳಲ್ಲಿ, ಜಿಲ್ಲಾಧಿಕಾರಿಗಳಲ್ಲಿ, ಇತರ ಸರ್ಕಾರಿ ಕಚೇರಿಗಳಲ್ಲಿ ಉದ್ಯೋಗಸ್ಥ ಮಹಿಳೆಯರ ಅನುಕೂಲಕ್ಕಾಗಿ 2 ಶಿಶು ಪಾಲನಾ ಕೇಂದ್ರಗಳನ್ನ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಯಾಕೆಂದ್ರೆ ಮಕ್ಕಳನ್ನ ತಾಯಿಯನ್ನು ಬಿಟ್ಟು ಕೆಲಸಕ್ಕೆ ಹೋದಾಗ ಅಥವಾ ಒಂದು ಸರ್ಕಾರಿ ಹುದ್ದೆಗಳಾಗಿರ್ಬೋದು, ಖಾಸಗಿ ಹುದ್ದೆಗಳಾಗಿರ್ಬೋದು, ಅಂತಹ ಹುದ್ದೆಗಳಲ್ಲಿ ಒಂದು ಶಿಶುಪಾಲನಾ ಕೇಂದ್ರಗಳನ್ನ ಮಾಡಿದಾಗ ಮಕ್ಕಳಿಗೆ ಬೇಕಾದಂತಹ ಎದೆಹಾಲು ಉಣಿಸುವಂತಹ ಕೇಂದ್ರಗಳನ್ನ ಮಾಡಿರುವಂತದ್ದು, ಮಕ್ಕಳ ಪಾಲನೆ ಪೋಷಣೆ ಮಾಡುವಂತಹ ಶಿಶುಪಾಲನಾ ಕೇಂದ್ರಗಳನ್ನ ಸ್ಥಾಪನೆ ಮಾಡಿರುವಂತದ್ದು ಸರ್ಕಾರದಲ್ಲಿ ನಾವು ನೋಡ್ತಾ ಬರುವಂತದ್ದು. ಕೊನೆಯದಾಗಿ ಇಲ್ಲಿ ಸ್ಫೂರ್ತಿ ಯೋಜನೆ ಅನ್ನುವಂಥದ್ದು ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಜೀವನ ಕೌಶಲ್ಯ ಆಧಾರಿತ ಕಾರ್ಯಕ್ರಮದಲ್ಲಿ ಈ ಸ್ಫೂರ್ತಿ ಯೋಜನೆ ಅನ್ನುವಂಥದ್ದು ಬರುತ್ತೆ. ಬಾಲ್ಯ ವಿವಾಹ ತಡೆಗಟ್ಟುವಂಥದ್ದು, ಅಲ್ಲಿ ಹೆಣ್ಣು ಮಕ್ಕಳನ್ನ ಶಾಲೆಗೆ ಹೋಗದಂತೆ ತಡೆಯುವಂತಹ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಅಂತಹ ಪ್ರಮಾಣವನ್ನ ತಗ್ಗಿಸುವಂಥದ್ದು, ಪೌಷ್ಟಿಕ ಅಂಶದ ಒಂದು ಕೊರತೆ ಇರುತ್ತೆ ಅದನ್ನ ಹೆಚ್ಚಿಗೆ ಮಾಡುವಂತಹ ಕೆಲಸ ಈ ಭಾಗದಲ್ಲಿ, ಯಾವ ಭಾಗದಲ್ಲಿ ಬಾಗಲಕೋಟೆ, ವಿಜಯಪುರ, ರಾಯಚೂರು, ಬೆಳಗಾವಿ, ಕಲಬುರಗಿ ಇಂತಹ ಉತ್ತರ ಕರ್ನಾಟಕದ ಸೇರಿದಂತಹ 5 ಜಿಲ್ಲೆಗಳಲ್ಲಿ ಹಾಗೂ 11 ತಾಲೂಕುಗಳಲ್ಲಿ ಈ ಒಂದು ಸ್ಫೂರ್ತಿ ಯೋಜನೆಯನ್ನ ತೆಗೆದುಕೊಂಡು ಬರುವಂಥದ್ದು. ಯಾಕೆಂದ್ರೆ ಇಂತಹ ಒಂದು ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಬಾಲ್ಯ ವಿವಾಹಗಳು ಹೆಚ್ಚಾಗಿ ನಡೆಯುತ್ತೆ, ಹಾಗೆ ಶಾಲೆಯನ್ನ ಬಿಡಿಸುವಂತಹ ಕೆಲಸಗಳು ನಡೆಯುತ್ತೆ. ಇಂತಹ ಒಂದು ಕೆಲಸಗಳನ್ನ ಆಗದಂತೆ ಈ ಸ್ಫೂರ್ತಿ ಯೋಜನೆ ಅನ್ನುವಂಥದ್ದು ತೆಗೆದುಕೊಂಡು ಬಂದಿರುವಂಥದ್ದು. ಇದಿಷ್ಟು ಒಂದು ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸರ್ಕಾರದಲ್ಲಿ ಪ್ರಚಲಿತವಾಗಿರುವಂತಹ ಯೋಜನೆಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಬಾರಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಆಲ್.